ನಾನು ಐರನ್ದು ಬಾಳ್ಗೆ ತೊಗೊಂಡು ಬಂದಿದ್ನಲ್ಲ ಅದು ಫಸ್ಟ್ ಟೈಮ್ ಯೂಸ್ ಮಾಡತ್ತೀನಿ. ಐರನ್ ಕಂಟೆಂಟಿದ್ದು ಯೂಸ್ ಮಾಡಿದರೆ ಅದ್ರೊಳಗೆ ನಾವು ಮಾಡೋ ಅಡುಗೆ ಒಳಗೂ ಐರನ್ ಹೋಗಿ ಹೆಲ್ತಿಗೆ ಚಲೋ ಇರ್ತೈತಂತ ಅದಕ್ಕೆ ತಂದೇನೆ. ಸ್ವಲ್ಪ ಎಣ್ಣೆ ಹಾಕೇನೆ ಕ್ಯಾಬೇಜ್ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊತ ಅದನ್ನ ಹಾಕ್ಬಿಡ್ತೀನಿ. ಡೈರೆಕ್ಟ್ ಹಾಕ್ತೀವಿ ಮತ್ತೊಂದು ಅದು ಹಿಟ್ಟಿಸ್ತಾರೆ ಟೀಚರ್. ಅಲ್ಲ ಹಿಟ್ಟಿದ್ದಲ್ಲ ಇವೆಲ್ಲ ಇದು ಒಟ್ಟೆ ನಾನು ಹಿಡಿದ ಸೀದಾ ಹಾಕ್ಬಿಡಿ. ಅಂದ್ರೆ ಪ್ರತಿ ಸಲ ಬರೋಕ್ಕಾಗಲ್ಲ, ಅದು ಪ್ಲಾಸ್ಟಿಕ್ ಎಲ್ಲ ಅವು ಇಟ್ಟೀಟ ಬರ್ತಾವಲ್ಲ. ಇಲ್ಲ
ಕುಡಿಯಕ್ಕೆ ಬಿಸಿನೀರು ಕೊಡ್ಲೆ? ಅಲ್ಲೇ ಬಾತ್ರೂಮ್ ಒಳಗೆ ಮಾಡಿ ಬಂದೆ ನಾನು. ನೀರು ತೊಗೊಂಡು ಅಲ್ಲೇ ಜಳಕ ಮಾಡಿಬಿಡೋದು. ಟೈಮ್ ಆಗೈತಿ. ಶೋನ ಬಂಗಾರ ನೋಡ್ರಿ, ಸ್ವಲ್ಪ ಎಣ್ಣೆ ಹಾಕಿನಿ. ಆಮೇಲೆ ಸ್ವಲ್ಪ ಹೆಚ್ಬೇಕು ಹಂಗೆ ಹಾಕ್ಕೊಳ್ತಾನೆ ಹೋಗ್ಬಿಟ್ಟೆ. ಇದು ಆಲ್ಮೋಸ್ಟ್ ಅರ್ಧದಷ್ಟು ಆಗಿಬಿಡ್ತೈತೆ ಫ್ರೈ ಆಗಬೇಕಂದ್ರೆ ನೀರಿನ ಅಂಶ ಎಲ್ಲ ಹೋಗ್ತೈತಿ. ನಾನಂತೂ ಇದನ್ನು ಫ್ರೈಯೇ ಮಾಡ್ತೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಂಗಿಲ್ಲ. ಆಮೇಲೆ ಹಿಂಗೆ ಏನರ ಫ್ರೈ ಮಾಡೋದಿರ್ತೈತಲ್ಲ, ಸ್ವಲ್ಪ ಅಗಲಿರೋ ಬಾಂಡೆ ತೊಗೋಬೇಕು. ಆಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬೇಕು. ಸಾಲ್ಟ್ ಹಾಕಿದ್ರೆ ಲಘು ಲಘು ಆಗ್ತೈತಿ. ನೀರಿನ ಅಂಶ ಎಲ್ಲ ಹೊರಗೆ ಬಿಟ್ಕೊತೈತಿ. ಆಮೇಲೆ ಒಂದು ದೊಡ್ಡ ಟೊಮೆಟೊ ಹೆಚ್ಚಿಟ್ಕೊತೀನಿ. ಶನ ಬಂಗಾರ ನೀರು ಕೊಡಿಮ್ಮ. ಸ್ವಲ್ಪ ಟೊಮೆಟೊ ಹೆಚ್ಚಿಟ್ಕೊಂಡೆ ನಾವು ಹಾಕ್ತೀನಿ. ಮತ್ತೇನು ಒಗ್ಗರಣೆ ಹಾಕೋದು ಅವಶ್ಯ ಇಲ್ಲ, ಯಾಕಂದ್ರೆ ಆಲ್ರೆಡಿ ಎಣ್ಣೆ ಒಳಗೆ ಇರ್ತದಲ್ಲ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ. ಸ್ವಲ್ಪ ಹೆಚ್ಚಿಟ್ಟು ಕೊತ್ತಂಬರಿ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಮಸಾಲೆ ಖಾರ. ಇದೊಂದು ಸ್ವಲ್ಪ ಹಿಂಗೆ ಪುಡಿ ಮಾಡಬೇಕು, ಯಾಕಂದರೆ ನಾನು ಉಂಡೆ ಕಟ್ಟಿ ಮಾಡಿಟ್ಟಿರ್ತಂತ. ಕ್ಯಾಬೇಜ್ ಪಲ್ಯ ಆರೋಗ್ಯಕ್ಕೆ ಭಾಳ ಚಲೋ ರೀ. ಯಾಕಂದ್ರೆ ಇದ್ರೊಳಗೆ ಚಲೋ ಇದು ಇರ್ತೈತಿ, ಎಲ್ಲ ಥರ ವಿಟಮಿನ್ ಅದು ಇರ್ತೈತಿ. ಆಮೇಲೆ ಡಯಟ್ ಮಾಡೋರು ಹಸಿ ಕ್ಯಾಬೇಜ್ ಆಯಿತು, ಪಲ್ಯ ಆಯಿತು. ಈ ಕಡೆ ಸೈಡೆಲ್ಲ ಕ್ಯಾಬೇಜ್ ಟೊಮೆಟೊ ಪಚ್ಚಿ ಒಳಗೂ ಹಾಕಿ ಮಾಡ್ತಾರೆ. ನಾನು ಒಮ್ಮೆ ತೋರಿಸ್ತೀನಿ, ಚಲೋ ಅನ್ಸುತ್ತೆ ಅದು. ಅಂದರೆ ಗೊತ್ತಾಗಲ್ಲ ಕ್ಯಾಬೇಜ್ ಎಷ್ಟು ಮಂದಿ ತಿಂತಿರಲ್ಲ. ಏನಿಲ್ಲ, ಇದಿಷ್ಟು ತಿರ್ಗಾಡ್ಕೋತಿರ್ಬೇಕು. ನಾವು ಸೈಡ್ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಂಗೆ ಇದು ಒಂದು ಸೈಡ್ ಹಾಕ್ತಿರ್ತೈತಿ. ಆಮೇಲೆ ಒಂದು ಸ್ವಲ್ಪ ಸಲಾಡ್ ಕಟ್ ಮಾಡಿ ಇಟ್ಕೊತೀನಿ. ಇದು ಕ್ಯಾಬೇಜ್ ಪಲ್ಯ ಆಲ್ಮೋಸ್ಟ್ ಆಗೈತಿ. ಆಮೇಲೆ ಸಲಾಡೆಲ್ಲ ಹೆಚ್ಚಿಟ್ಕೊಂಡೆ. ಇನ್ನು ಪಟ ರೊಟ್ಟಿ ಹಿಟ್ಟು ಸ್ವಲ್ಪ ಮೆಚ್ಕೊಂಡು ರೊಟ್ಟಿ ಲಟ್ಟಿಸ್ತೇನೆ. ಸ್ವಲ್ಪ ಬಡ ಸ್ವಲ್ಪ ಲಟ್ಟಿಸ್ತೇನೆ ಜೋಳದ ರೊಟ್ಟಿ. ನೋಡ್ರಿ, ಒಂದೊಂದು ಉಳ್ಳಿ ಹೀಗೆ ಕಡ್ದಿಟ್ಕೊಂಡ್ರೆ ಆಮೇಲೆ ಪ್ರತಿ ಉಳ್ಳಿನೂ ಹಿಂಗೆ ಮೆಚ್ಕೋಬೇಕು. ಹಾಂ, ಅದು ಸ್ಟಾರ್ಟಿಂಗ್ ತೊಗೊಂಡೈತಂತ, ಅವಾಗ ಬಂದಿತ್ತಂತ. ಅವಾಗ ಈಗ ಬಂದಿಲ್ಲ ಅಂತ ನಾನು ಹೇಳಿಟ್ಟೇನೆ ಅವ್ರಿಗೆ. ಬರ ಅಂತ ಹೇಳ್ರಂತ ರಿಸೆಪ್ಷನ್ ಮೇಡಮ್ಗೂ ಹೇಳೇನಿ. ಇದು ನೋಡ್ರಿ, ಇದು ಹೊಸ ಹಾಕಿದ ರೊಟ್ಟಿದೆ. ಇವ್ರಿಗೆ ವಡೆ ಫ್ರೈ ಮಾಡತ್ತೀನಿ. ಇವ್ರಿಗೆ ವಡೆ ಅಂದ್ರೆ ಭಾಳ ಇಷ್ಟ.